ಜೆಡಿಎಸ್ ನಿಂದ ರೇವಣ್ಣರನ್ನು ಕೂಡ ಉಚ್ಚಾಟನೆ ಮಾಡ್ತಾರಾ? ಯಾಕಂದ್ರೆ ರೇವಣ್ಣ ಅವರು ಕೂಡ ಇದರಲ್ಲಿ ಭಾಗಿ ಅಂತ ಹೇಳಿ ಸಂತ್ರಸ್ತರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಾಯ್ತು. A1 HD ರೇವಣ್ಣ ಆರೋಪಿ ನಂಬರ್ 1 HD ರೇವಣ್ಣ ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಯಾವಾಗ? ಅವರನ್ನು ಯಾವಾಗ ಪಕ್ಷದಿಂದ ಹೊರಗಡೆ ಇಡೋದು? ಅವರನ್ನು ಕೂಡ ಉಚ್ಚಾಟನೆ ಮಾಡ್ತೀರಾ? ಅವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ತಾರಾ ದೇವೇಗೌಡರು? ಜೆಡಿಎಸ್ ನಿಂದ ರೇವಣ್ಣರನ್ನು ಕೂಡ ಉಚ್ಚಾಟನೆ ಮಾಡ್ತಾರಾ? ಕಳೆದ 4 ದಿನಗಳಿಂದಲೂ ಕೂಡ ನಿರಂತರ ವರದಿಯನ್ನ ಪವರ್ ಟಿವಿ ಪ್ರಸಾರ ಮಾಡ್ತಾ ಇದೆ. ರಾಸಲೀಲೆ ಪ್ರಕರಣದ ಬೆನ್ನಲ್ಲೇ ಪ್ರಜ್ವಲ್ ತಲೆದಂಡ ಆಗಿದ್ದಾಯ್ತು. ರೇವಣ್ಣ ಅವರ ಉಚ್ಚಾಟನೆ ಯಾವಾಗ? ಪ್ರಜ್ವಲ್ ವಿರುದ್ಧ ಪವರ್ ಟಿವಿಯಿಂದ ನಿರಂತರ ಹೋರಾಟ ನಡೀತಾನೆ ಇದೆ. ಇದು ಮುಂದುವರಿಯುತ್ತೆ. ಏಪ್ರಿಲ್ 25ರಿಂದ ರಾಸಲೀಲೆ ಕುರಿತು ಪವರ್ ಟಿವಿ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಪವರ್ ಟಿವಿ ಹೋರಾಟಕ್ಕೆ ಸಿಕ್ಕಿರುವಂತಹ ಅತಿ ದೊಡ್ಡ ಗೆಲುವು ಇದು. ಸರ್ಕಾರ ಕೂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿದೆ, SIT ಅನ್ನ ರಚನೆ ಮಾಡಿದೆ ತನಿಖೆಗೋಸ್ಕರ. ಈಗ ಪ್ರಜ್ವಲ್ ರೇವಣ್ಣರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಕೂಡ ಆಯಿತು. ಇದು ಪವರ್ ಟಿವಿ ವರದಿಗೆ ಸಿಕ್ಕಂತ ಅತಿ ದೊಡ್ಡ ಗೆಲುವು. ಜೊತೆಗೆ ನಿರ್ಭೀತ ನ್ಯಾಯಸಮ್ಮತ ಪತ್ರಿಕೋದ್ಯಮದ ಹೆಗ್ಗುರುತು ಅಂದ್ರೆ ಅದು ಪವರ್ ಟಿವಿ. ಇಲ್ಲ, ರಾಸಲೀಲೆ ಪ್ರಕರಣ ಕುರಿತು ಏಪ್ರಿಲ್ 25ರಿಂದ ನಿರಂತರ ವರದಿಯನ್ನ ಪ್ರಸಾರ ಮಾಡಿದ್ದಲ್ಲ, ಇದು ಕೇವಲ ಸ್ಟೋರಿ ಆಗಿ ಬಿಟ್ಟಿದ್ದಲ್ಲ ಪವರ್ ಟಿವಿ. ಇದನ್ನ ಒಂದು ಹೋರಾಟದ ರೀತಿ ನಡೆಸ್ತಾ ಇದೆ. ಈ ಹೋರಾಟ ಇನ್ನೂ ಕೂಡ ಮುಂದುವರಿಯುತ್ತೆ, ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಜೆಡಿಎಸ್ ನಿಂದ ಪ್ರಜ್ವಲ್ ರೇವಣ್ಣ ಉಚ್ಚಾಟನೆ ಆದ ನಂತರ ರೇವಣ್ಣ ಅವರ ಸರದಿ ಯಾವಾಗ? ಅವರನ್ನು ಕೂಡ ಉಚ್ಚಾಟನೆ ಮಾಡ್ತಾರಾ ದೊಡ್ಡಗೌಡ್ರು? This is something massive. ತಮ್ಮ ಕ್ಷೇತ್ರವನ್ನ ತಮ್ಮ ಮೊಮ್ಮಗನಿಗೆ ಬಿಟ್ಕೊಟ್ಟಿದ್ರು ದೇವೇಗೌಡರು. ದೇವೇಗೌಡರ ಇದ್ದಂತ ಜಾಗವನ್ನ ತೆಗೆದುಕೊಂಡಂತ ಪ್ರಜ್ವಲ್ ರೇವಣ್ಣ ಅವರು ಯಾವ ರೀತಿ ಮರ್ಯಾದೆ ಬೇರೆ ಕೊಡಬೇಕು ಇವ್ರಿಗೆಲ್ಲ? ಇಡೀ ದೇವೇಗೌಡರು ಕುಟುಂಬ ಇವತ್ತು ತಲೆ ತಗ್ಸುವಂತ ಪ್ರಕರಣ ಇದು. ಇವ್ರಿಗೆಲ್ಲ ಯಾವ ಮಾನ, ಯಾವ ಮರ್ಯಾದೆ? ಪವರ್ಫುಲ್ ಹೋರಾಟಕ್ಕೆ ಸಿಕ್ಕಿರುವಂತಹ ಅತಿ ದೊಡ್ಡ ಗೆಲುವು ಇದು. ಇದು ಪವರ್ ಟಿವಿ ವರದಿಯ ಬಹುದೊಡ್ಡ ಇಂಪ್ಯಾಕ್ಟ್ ಇದು. ಸದ್ಯ ದೇವೇಗೌಡರ ನಿವಾಸದಿಂದ ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಕಳೆದ ಏಪ್ರಿಲ್ 25ರಿಂದ ಪವರ್ ಟಿವಿ ನಿರಂತರ ಹೋರಾಟವನ್ನ ನಡೆಸ್ತಾ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಇರುವಂತಹ ಆ ಪ್ರಕರಣ ಏನಿದೆಯಲ್ಲ, ರಾಸಲೀಲೆ ಪ್ರಕರಣ, ಅದರ ವಿರುದ್ಧ ಈ ಹೋರಾಟ ಮುಂದುವರಿಯುತ್ತೆ. ಆದ್ರೆ ಪವರ್ ಟಿವಿ ವರದಿಗೆ ಸಿಕ್ಕಿರುವಂತಹ ಅತಿ ದೊಡ್ಡ ಗೆಲುವು ಏನಂದ್ರೆ ಪಕ್ಷದಿಂದ ಆತನನ್ನ ಉಚ್ಚಾಟನೆ ಮಾಡಲಾಗಿದೆ. ದೊಡ್ಡಗೌಡರು ಆದೇಶವನ್ನ ಹೊರಡಿಸಿದ್ದಾರೆ. ಸೊ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಮೇಜರ್ ಡೀಟೇಲ್ಸ್ ಏನಿದೆ ರೂಪೇಶ್? ಸಿಂಧೂರ, ಇಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳಿತ್ತು. ಯಾಕಂತ ಹೇಳಿದ್ರೆ JDS ಶಾಸಕರೇ ಒಂದಿಷ್ಟು ಲೆಟರ್ಗಳನ್ನು ಬರೆದು ಟ್ವೀಟ್ ಖಾತೆ ಮೂಲಕ ಆಗ್ರಹಿಸ್ತಾ ಇದ್ರು. ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಪಕ್ಷದ ಹೆಸರು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಕೇವಲ ಸಂಸದ ಅಲ್ಲ, JDS ಸಂಸದ ಪ್ರಜ್ವಲ್ ರೇವಣ್ಣ. ಹೀಗಾಗಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಹೀಗಾಗಿ ದೇವೇಗೌಡರು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವ್ರನ್ನ ಭಿನ್ನೀಕರಿಸಿ ನೋಡಬೇಕು ಅಂತ ಹೇಳಿ ಒಂದಿಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಪಕ್ಷಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ಉಚ್ಚಾಟನೆ ಮಾಡಿದಾಗ ಪಕ್ಷಕ್ಕೂ ಇಂದ ಅಂತರವನ್ನು ಕಾಯ್ದುಕೊಂಡಂತಾಗುತ್ತೆ. ಹೀಗಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಅನ್ನೋ ತಪ್ಪಿಸಬಹುದು ಅಂತ ಹೇಳಿ HD ದೇವೇಗೌಡರು ನಿರ್ಧಾರವನ್ನು ಮಾಡಿದ್ದಾರೆ. ಹೀಗಾಗಿ ಕೆಲವೇ ಕ್ಷಣಗಳು ಅಧಿಕೃತ ಆದೇಶವನ್ನು ಹೊರಡಿಸ್ತಾರೆ. ಸದ್ಯಕ್ಕೆ ಅವರು ನಿರ್ಧಾರ ಮಾಡಿದ್ದು ಪಕ್ಷದ ಉಚ್ಚಾಟನೆ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ದಾರೆ. ಹೀಗಾಗಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತೇಳಿ ಸಾಕಷ್ಟು ಆಗ್ರಹ ಕೇಳಿ ಬರ್ತಾ ಇತ್ತು. ಹೀಗಾಗಿ ಕಾಂಗ್ರೆಸ್ ಸೇರಿದಂತೆ ಹಲವಾರು ಪಕ್ಷಗಳು ಉಚ್ಚಾಟನೆ ಮಾಡುವಂತೆ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಕೂಡಲೇ ಅವರು ಶರಣಾಗತಿ ಆಗಬೇಕು, ವಿದೇಶದಿಂದಲೂ ಕೂಡ ಹೊರಗಡೆ ಬರಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ರು. ಇದರ ಬೆನ್ನಲ್ಲೇ HD ರೇವಣ್ಣ ಅವರು ದೇವೇಗೌಡರ ಮನೆಗೆ ಬಂದು ಒಂದಿಷ್ಟು ಚರ್ಚೆಯನ್ನು ಮಾಡಿದ್ರು. ಅದೇ ರೀತಿ ಇಲ್ಲಿ ಕಾನೂನು ತಜ್ಞರನ್ನು ಕೂಡ ಮನೆಗೆ ಕರೆಸಿಕೊಂಡಿದ್ದಾರೆ. ಈ ಮೂಲಕವಾಗಿ ಮುಂದೆ ಯಾವ ರೀತಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ, ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಚರ್ಚೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರೇವಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಪಕ್ಷಕ್ಕೆ ಆಗ್ತಕ್ಕಂಥ ಮುಜುಗರ ತಪ್ಪಿಸಿಕೊಳ್ಳಿಕ್ಕೆ ಇದೀಗ ಪ್ಲಾನ್ ಮಾಡಿದ್ದಾರೆ. ಕೆಲವೇ ಕ್ಷಣಗಳು ಅಧಿಕೃತ ಆದೇಶ ಕೂಡ ಹೊರಬೀಳಿದೆ. ಇಲ್ಲಿ ಸಿಂಧೂರ, ಈಗ ಪ್ರಜ್ವಲ್ ರೇವಣ್ಣನೇನೋ ಉಚ್ಚಾಟನೆ ಮಾಡಿದ್ದಾಯ್ತು, ಅವ್ನು ಮಾಡಿದ್ದು ಅವ್ನು ಅನ್ಭವಿಸ್ಕೊಂಡು ಈಗ ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿ ದೇವೇಗೌಡರು ಒಂದು ದೊಡ್ಡ ಆದೇಶ ಹೊರಡಿಸಿದ್ದಾರೆ. ಈಗ A1 ರೇವಣ್ಣ ಅವರ ವಿರುದ್ಧ ಕ್ರಮ ಯಾವಾಗ ಹಾಗಾದ್ರೆ? ಇಲ್ಲಿ ರೇವಣ್ಣ ವಿರುದ್ಧ ಈಗ ಯಾವ ರೀತಿ ಕ್ರಮ ಮಾಡಬೇಕು ಅಂತ ಹೇಳಿ ಪ್ರಶ್ನೆಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ರೇವಣ್ಣ ಅವರು ಈಗ ರೇವಣ್ಣ ಅವ್ರ ಕಾರ್ಗಳನ್ನು ನೋಡ್ಬೋದು. ರೇವಣ್ಣ ಮನೆಗೆ ಬಂದಿದ್ದಾರೆ.
ಕಾರ್ ಕೂಡ ರೇವಣ್ಣ ಮನೆಗೆ ಹೋಗ್ತಾ ಇದೆ. ಹೀಗಾಗಿ ರೇವಣ್ಣವರು ಕೆಲವೇ ಕ್ಷಣಗಳಲ್ಲಿ ಅವರ ದೇವೇಗೌಡರ ಮನೆಯಿಂದ ಹೋಗ್ಬೋದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಕ್ರಮ ಆಯಿತು. ಅದ ನಂತರ FIR ಕೂಡ ಇಲ್ಲಿ HD ರೇವಣ್ಣ ವಿರುದ್ಧ ಕೂಡ FIR ಆಗಿದೆ. ಹೀಗಾಗಿ ಅವರ ವಿರುದ್ಧನೂ ಕೂಡ ಯಾವ ರೀತಿ ಕ್ರಮ ಆಗುತ್ತೆ ಅಂತೇಳಿ ಒಂದಿಷ್ಟು ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಇಲ್ಲಿ ಪ್ರಮುಖ ಇರತಕ್ಕಂಥ ಪ್ರಶ್ನೆಗಳು, ಯಾಕಂತ ಹೇಳಿದ್ರೆ ಇಲ್ಲಿ ಹಳೆನರಸೀಪುರದಲ್ಲಿ ಏನು ಪ್ರಕರಣ ಆಯಿತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ HD ರೇವಣ್ಣವರೇ ಮೊದಲ ಆರೋಪಿ. ಹೀಗಾಗಿ HD ರೇವಣ್ಣ ವಿರುದ್ಧ ಕೂಡ ಕ್ರಮ ಆಗಬೇಕು ಅಂಥೇಳಿ ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಹೀಗಾಗಿ ಅವ್ರನ್ನೂ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತಾ ಅನ್ನೋಂಥ ಪ್ರಶ್ನೆಗಳು ಸದ್ಯಕ್ಕೆ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ SIT ಆ ಪ್ರಕರಣವನ್ನು ಕೂಡ, ಯಾಕಂತ ಹೇಳಿದ್ರೆ HD ರೇವಣ್ಣ ವಿರುದ್ಧ ಏನೇನು ಇದು ಬಂತು, ಆರೋಪಗಳು ಬಂತು, ಆ ಆರೋಪಗಳ ವಿರುದ್ಧನೂ ಕೂಡ ಕ್ರಮ ಆಗಬೇಕು ಅಂತೇಳಿ ಆಗ್ರಹಿಸ್ತಾ ಇದೆ. SIT ಏನು ಹೊಳೆನರಸೀಪುರದಲ್ಲಿ ಏನೇನು ಕ್ರಮ ಆಯಿತು, ಹೊಳೆನರಸೀಪುರದ FIR ಆಯಿತು, ಆ FIR ಕುರಿತಂತೆ ಕೂಡ ಇಲ್ಲಿ ತನಿಖೆ ಆಗಬೇಕು ಅಂತೇಳಿ ಒಂದಿಷ್ಟು ಆಗ್ರಹಗಳು ಕೇಳಿಬರ್ತಾ ಇದೆ. ಇಲ್ಲಿ ಸಿಂಧೂರ. ರೂಪೇಶ್, ಇನ್ನೊಂದು ವಿಚಾರ, ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಪ್ರಜ್ವಲ್ ವಿಚಾರ ನನಗೂ ದೇವೇಗೌಡರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರು. ಅವ್ರು ಏನೇ 1000 ಹೇಳ್ಕೊಂಡ್ರು ಕೂಡ ಸಂಬಂಧ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಸದ್ಯ ಪ್ರಜ್ವಲ್ ರೇವಣ್ಣ ಕೂಡ ಎಸ್ಕೇಪ್ ಆಗಿದ್ದಾರೆ. ಎಲ್ಲೋ ಒಂದ್ ರೀತಿ ಅವ್ರು ಮಾಡಿರೋ ಅಪರಾಧವನ್ನ ಒಪ್ಕೊಂಡಂಗಾಗಿದೆ ಅಲ್ವಾ? ನಿಜ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಕೂಡ ಅಡ್ಮಿಟ್ ಮಾಡ್ಕೊಂಡ್ರು. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಏನು ಅವರ ಆರೋಪವನ್ನು ಮಾಡಿದ್ದು ಈ ಸಂಬಂಧಪಟ್ಟಿದ್ದು ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಹೇಳೋದ್ರ ಮೂಲಕ HD ಕುಮಾರಸ್ವಾಮಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಏನು ತಪ್ಪು ಮಾಡಿರ್ಬೋದು, ತಪ್ಪು ಮಾಡಿದ ಶಿಕ್ಷೆ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ರೇವಣ್ಣ ಅವ್ರ ಕುಟುಂಬ ಬೇರೆ, ನನ್ನ ಕುಟುಂಬ ಬೇರೆ ಅನ್ನೋದ್ರ ಮೂಲಕವಾಗಿ ಅಲ್ಲಿ ಭಿನ್ನೀಕರಿಸಿ ನೋಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಟ್ಟಾರಾಗಿ ಪ್ರಕರಣವನ್ನು ಒಪ್ಪಿಕೊಂಡು ಇಲ್ಲಿ ತನಿಖೆಗೆ ಏನಾದರೂ ಒಂದು ಒಗ್ಗಿಕೊಂಡ್ರೆ ಇಲ್ಲಿ ಆಗ್ತಕ್ಕಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋಂಥ ಉದ್ದೇಶ ಕುಮಾರಸ್ವಾಮಿ ಅವರಿಗೆ ಇರ್ಬೋದು. ಕುಮಾರಸ್ವಾಮಿ ಅವರು ಇವತ್ತು ಶಿವಮೊಗ್ಗದಲ್ಲಿ ಮಾತಾಡ್ತಾ ಕೂಡ ಅದೇ ವಿಚಾರವನ್ನು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಆರೋಪಿಯನ್ನು ರಕ್ಷಣೆ ಮಾಡುವಂಥ ಪ್ರಶ್ನೆನೇ ಇಲ್ಲ, ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಯಾಕಂತ ಹೇಳಿದ್ರೆ ವಿರುದ್ಧ ಪ್ರಕರಣಗಳಿರ್ಬೋದು, ಏನು ಕ್ರಮಗಳಿರ್ಬೋದು, ಎಲ್ಲವನ್ನೂ ಕೂಡ ಕೂತು ಮುಂದೆ ಯೋಚನೆ ಮಾಡ್ತೀವಿ ಅಂತಲೇ GT ದೇವೇಗೌಡರು ಕೂಡ ಹೇಳಿದ್ದಾರೆ. ಹೀಗಾಗಿ ಇವತ್ತು ಉಚ್ಚಾಟನೆ ಆಗಿದೆ. ಅದೇ ರೀತಿಯಾಗಿ ಅವ್ರನ್ನ ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇದೆ. ಇಲ್ಲಿ ಯಾಕಂದ್ರೆ ಕುಮಾರಸ್ವಾಮಿ ಇರ್ಬೋದು, BJP ನಾಯಕರು ಅವ್ರನ್ನ ಕರ್ತರಬೇಕು. ಯಾಕಂತ ಹೇಳಿದ್ರೆ ಅವ್ರು ಓಕೆ, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ JDS ನಿಂದ ಪ್ರಜ್ವಲ್ ರೇವಣ್ಣನನ್ನ ಉಚ್ಚಾಟನೆ ಮಾಡಿ HD ದೇವೇಗೌಡರು ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ.